ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಡಿಸೆಂಬರ್ 31ನೇ ತಾರೀಕು ಒಂದೇ ದಿನ ರಾತ್ರಿ 10 ಲಕ್ಷ ಜನರಿಂದ ಓಯೋ ರೂಮ್ ಬುಕ್ ಆಗಿದೆ. ಹೌದು, ಈ ಓಯೋ ರೂಮ್ ಅನ್ನುವಂಥ ಕಾನ್ಸೆಪ್ಟ್ ಭಾರತದಲ್ಲಿ ಹುಟ್ಟಿದ್ರು ಕೂಡ ಜಗತ್ತಿನಾದ್ಯಂತ ದೊಡ್ಡದಾಗಿ ಸದ್ದನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಓಯೋ ರೂಮ್ ಬಗ್ಗೆ ಜನರಲ್ಲಿ ಆಸಕ್ತಿ ಕೂಡ ಹೆಚ್ಚಾಗ್ತಾನೆ ಇದೆ. ಹೀಗಿದ್ದಾಗ 10 ಲಕ್ಷ ಜನರಿಂದ ಓಯೋ ರೂಮ್ ಬುಕ್ಕಿಂಗ್ ಆಗಿದೆ ಅನ್ನುವಂಥ ವಿಚಾರ ಕೂಡ ಹೊರಬಿದ್ದಿರುವಂಥದ್ದು. ಅದು ಕೂಡ ಒಂದೇ ದಿನದಲ್ಲಿ 10 ಲಕ್ಷ ಜನರಿಂದ ರೂಮ್ಗಳು ಬುಕ್ ಆಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕಹಾನಿ ಇಲ್ಲಿದೆ ನೋಡಿ. ಹೌದು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಶುಭಾಶಯಗಳನ್ನ ಹೇಳ್ತಿದ್ದಾರೆ ಜನ. 2024 ಮುಗಿದು 2025 ಶುರುವಾಗಿದ್ದು ಹೊಸ ವರ್ಷ ಕೂಡ ಆರಂಭ ಆಗಿದೆ. ಹೀಗಾಗಿ ಜನ ಕೂಡ ವಿಶ್ ಮಾಡಿ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಹೊಸ ವರ್ಷದಲ್ಲಿ ಕೆಲವರು ಎಣ್ಣೆ ಬಿಡುವಂತಹ ನಿರ್ಧಾರವನ್ನ ಮಾಡಿದ್ರೆ, ಇನ್ನು ಕೆಲವರು ಹೊಸ ವರ್ಷದಿಂದಲೇ ಎಣ್ಣೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಹೀಗಿದ್ದಾಗ ಕೆಲವರು ಸೇಫ್ಟಿಗಾಗಿ ಓಯೋ ರೂಮ್ ಅನ್ನ ಬುಕ್ ಮಾಡಿರುವಂಥದ್ದು ಈಗ ಮತ್ತಷ್ಟು ಸದ್ದು ಮಾಡ್ತಾ ಇದೆ. 10 ಲಕ್ಷ ಜನರಿಂದ ಓಯೋ ರೂಮ್ ಅನ್ನುವಂಥದ್ದು ಬುಕ್ ಆಗ್ತಾ ಇರುವಂಥದ್ದು. ಅಂದ ಹಾಗೆ ಈ ಒಂದು ಕಾನ್ಸೆಪ್ಟ್ ಶುರುವಾದ ನಂತರ ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಕಳೆದ ಕೆಲ ವರ್ಷಗಳಲ್ಲಿ ಯುವ ಸಮುದಾಯಕ್ಕೆ ಓಯೋ ಫೇವರೇಟ್ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಿರುವಾಗಲೇ 2025ರ ಹೊಸ ವರ್ಷದ ಆಚರಣೆ ಅಂತಾನೆ ಸುಮಾರು 10 ಲಕ್ಷ ಜನ ಓಯೋ ರೂಮ್ಗಳನ್ನು ಬುಕ್ ಮಾಡಿದ್ದಾರಂತೆ. ಈ ಕುರಿತು ಮಾಹಿತಿ ಹೊರಬಿದ್ದಿದ್ದು ಸ್ವತಃ ಓಯೋ ಸಂಸ್ಥೆನೇ ಈ ಒಂದು ವಿಚಾರವನ್ನ ಬಹಿರಂಗ ಮಾಡಿದೆ. ಪ್ರತಿ ನಿಮಿಷಕ್ಕೆ ಬರೋಬ್ಬರಿ 768 ಜನ ಬುಕ್ಕಿಂಗ್ ಅನ್ನ ಮಾಡಿದ್ದಾರೆ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಓಯೋ ರೂಮ್ಸ್ ಇದೀಗ ಜಗತ್ತಿನ ವಿವಿಧ ಜಾಗಗಳಲ್ಲೂ ಕೂಡ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಹೀಗಿದ್ದಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿರುವಂತದ್ದು. ಓಯೋ ರೂಮ್ಸ್ಗಳು ಸಿಕ್ಕಾಪಟ್ಟೆ ಬುಕ್ಕಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಭಾರತದಲ್ಲಿ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಸುಮಾರು 10 ಲಕ್ಷ ಯುವಕ ಯುವತಿಯರು ಓಯೋ ರೂಮ್ಸ್ಗಳನ್ನ ಬುಕ್ ಮಾಡಿದ್ದಾರಂತೆ. ಈ ಮೂಲಕ ಪ್ರತಿ ನಿಮಿಷಕ್ಕೆ 768 ಜನ ಓಯೋ ರೂಮ್ಗಳನ್ನ ಒಂದೇ ದಿನದಲ್ಲಿ ಬುಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಒಟ್ಟಾರೆಯಾಗಿ ಓಯೋ ರೂಮ್ ಸಂಸ್ಥೆ ತನ್ನ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾ ಇದೆ. ಅಲ್ಲದೆ ಓಯೋ ರೂಮ್ಸ್ಗಳ ಬೇಡಿಕೆ ಇನ್ನಷ್ಟು ಹೆಚ್ಚಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಡ್ತಾ ಇರುವಂಥದ್ದು. ಹೊರದೇಶಗಳಲ್ಲೂ ಕೂಡ ಈ ಒಂದು ಸಂಸ್ಥೆ ಹೊಸ ಕಮಾಲನ್ನ ಮಾಡ್ತಾ ಇದೆ. ಹಾಗೆ ಕಡಿಮೆಯ ವೆಚ್ಚಕ್ಕೆ ಉತ್ತಮ ರೂಮ್ಗಳ ಸೌಲಭ್ಯವನ್ನ ಸಿಗ್ತಾ ಇರುವಂಥದ್ದು. ಹಾಗಾಗಿ ಗ್ರಾಹಕರನ್ನ ಇದು ಹೆಚ್ಚಾಗಿ ಸೆಳಿತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನನ್ನಿಸ್ತೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಒತ್ತಿ.